ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ, ಎಂಎಸ್ ಪುಂಡರಿಗೆ ಹೇಳಿ ಧಿಕ್ಕಾರ, ಎಂಎಸ್ ಪುಂಡರಿಗೆ ಹೇಳಿ ಧಿಕ್ಕಾರ, ಶಿವಸೇನಾ ಪುಂಡರಿಗೆ ಹೇಳಿ ಧಿಕ್ಕಾರ, ಎಂಎಸ್ ಪುಂಡರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ನೆಲ ನಮ್ಮ ನೆಲ. ಕನ್ನಡ ನಾಮಫಲಕಗಳು ಕಡ್ಡಾಯವಾಗಬೇಕು. ಕನ್ನಡ ನಾಮಫಲಕಗಳು ನಾಮಫಲಕಗಳು. बोलो भारत माता की ಜೈ, बोलो भारत माता की ಜೈ. ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಮರಾಠಿಗರಿಗೆ ಧಿಕ್ಕಾರ. ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ. ಭುವನೇಶ್ವರಿ ತಾಯಿಗೆ ಬರೋ ಭುವನೇಶ್ವರಿ ತಾಯಿಗೆ ಎಂಬಿಎಸ್ ಪುಂಡರಿಗೆ ಎಂಬಿಎಸ್ ಪುಂಡರಿಗೆ ಪುಂಡರಿಗೆ ಜೈ ಬರೋ ಭುವನೇಶ್ವರಿ ತಾಯಿಗೆ ಜೈ ಬರೋ. ಬೇಕೇ ಬೇಕು, ಅಯ್ಯಯ್ಯೋ 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 ಅಯ್ಯಯ್ಯೋ. ಜೈ ಬಲೋ ಭುವನೇಶ್ವರಿ ತಾಯಿಗೆ ಧಿಕ್ಕಾರ, ಎಂಎಸ್ ಪುಂಡರಿಗೆ, ಮರಾಠಿ ಪುಂಡರಿಗೆ, ಮಹಾರಾಷ್ಟ್ರ ಪುಂಡರಿಗೆ, ಶಿವಸೇನೆ ಪುಂಡರಿಗೆ. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ, 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 ಧಿಕ್ಕಾರ. ನ್ಯಾಯ ಬೇಕು. ಇವತ್ತಿನ ದಿನ ಏನು ಕಳೆದ ದಿನಗಳಲ್ಲಿ ಬೆಳಗಾವಿ ಪುಂಡಾಟಿಕೆಯನ್ನು ನಡೆಸಿದ ಮರಾಠಿಯವ್ರನ್ನ ಇವತ್ತು ಕರ್ನಾಟಕ ನಮ್ಮ ಸಾರಿಗೆ ಸಂಸ್ಥೆ ಕೆಲಸದಲ್ಲಿ ಮಾಡ್ತಾ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದ್ರಿಂದ ಇವತ್ತು ರಾಜ್ಯವ್ಯಾಪ್ತಿ ಹೋರಾಟಗಳು ನಡೀತಾ ಇದೆ. ಪುಂಡಾಟಿಕೆಯನ್ನು ನಿಲ್ಲಿಸಬೇಕು ಅಂತ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಕೆಲವರು ಮುಚ್ಚಿ ಇನ್ನು ಕೆಲವರು ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದುವರಿಬಾರದು ಅಂತ ನಾವು ಬಯಸಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಾಗ ಮತಗಳನ್ನು ಬೇಟೆ ಮಾಡಬೇಕು. ನಮ್ಮ ಕರ್ನಾಟಕದ ಜನ ನಮಗೆ ಅಮೂಲ್ಯ. ಎಲ್ಲೋ ಒಂದು ಜಾಗದಲ್ಲಿ ಗಡಿ ಭಾಗದಲ್ಲಿ ಅಷ್ಟೊಂದು ಮತಗಳನ್ನ ಇಟ್ಕೊಂಡು ನೀವು ಇವತ್ತಿನ ಅವ್ರ ಪರವಾಗಿ ನಿಲ್ಲೋದಾದ್ರೆ ಯಾವುದೇ ಸರ್ಕಾರ ಆಗಿರ್ಬೋದು, ಆ ಸರ್ಕಾರಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ತರ ಅವರನ್ನ ನಾವು ಬಂಧಿಸದೇ ಇದ್ದಾಗ ನಾವು ಸಹ ಈ ಕನ್ನಡ ಪರ ಹೋರಾಟಗಾರರ ಜೊತೆ ಸೇರಿ ಹೆಚ್ಚಾಗಿ ಹೋರಾಟಗಳನ್ನ ಮಾಡಿ ನಮ್ಮ ಹಕ್ಕನ್ನ ಪಡಿಬೇಕಾಗ್ತದೆ ಅಂತ ಹೇಳ್ತಾ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಿಂದಿನ ತಿಂಗಳಲ್ಲಿ ಕನ್ನಡದ ಆಸ್ತಿ ಅಂತಾನೆ ಹೇಳ್ಬೋದು KSRTC ಬಸ್ಸುಗಳು. ಅದಕ್ಕೆ ಮಸೀದಿ ಬಳಿಯೋದ್ರ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಧಕ್ಕೆ ತರುವಂಥ ಅವಮಾನ ಮಾಡುವಂಥ ಕೆಲಸನ ಎಂಎಸ್ ಪುಂಡರು ಮತ್ತು ಶಿವಸೇನೆ ಪುಂಡರು ಮಾಡಿದ್ದಾರೆ. ಏನು ಯಾಕೆ ಮಾಡ್ತಾರೆ, ಹಿಂದಿನ ದಿನಗಳಲ್ಲಿ ಬಾವುಟ ಸುಡೋದಾಗ್ಬೋದು, ಇಲ್ಲ ಸಂಗೊಳ್ಳಿ ರಾಯಣ್ಣದು, ಪುತ್ತೂರು ರಾಣಿ ಚೆನ್ನಮ್ಮದು ಗಲಾಟೆಗಳಾಯಿತು. ಅವಾಗಿಂದನೂ ಇವಾಗಿನವರೆಗೂ ನಮ್ಮ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಅಲ್ಲಿನ ಬೆಳಗಾವಿನ ಮತದಾರರಿಗೋಸ್ಕರ ಅಲ್ಲಿನ ಪುಂಡರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡ್ದಿರೋ ತರ ಮಾಡ್ತಾ ಇದ್ದಾರೆ. ಇವಾಗ ನಾವು ಕೆಲಸ ಆಗಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಂತಾ ಇದೀವಿ. ಈ ಮನವಿ ಏನಾದರೂ ತಿರಸ್ಕರಿಸಿ, ನಮ್ಮ ಮನವಿ ತಿರಸ್ಕರಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ತಾಲೂಕು ಕನ್ನಡ ಪರ
ರೈತಪರ ಇಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಸೇರಿ ಏನು ಇವತ್ತು 22ನೇ ತಾರೀಕು 3ನೇ ತಿಂಗಳು 2025ರಂದು ನಮ್ಮ ಕರ್ನಾಟಕಕ್ಕೆ ನೆಲ ಜಲ ನಮ್ಮ ಕನ್ನಡ ಭಾಷೆಗೆ ನಮ್ಮ ಏನು ಕರ್ನಾಟಕ ಸರ್ಕಾರದ ಕಂಡಕ್ಟರ್ ಡ್ರೈವರ್ಗಳು ಏನಿದ್ದಾರೆ ಇವರಿಗೆ ಬೆಳಗಾವಿ ಗಡಿ ಭಾಗದಲ್ಲಿ MS ಪುಂಡರು, ಬೆಳಗಾವಿಯ ಮರಾಠಿಯ ಕೆಲವು ಕಿಡಿಗೇಡಿಗರು ನಮ್ಮ ಕರ್ನಾಟಕದ ವ್ಯಕ್ತಿಗಳಿಗೆ ಮಸಿ ಬಳಿಯೋದು, ಅವ್ರ ಮಖಕ್ಕೆ ಕಪ್ಪು ಬಣ್ಣ ಬಳಿಯೋದು, ನಮ್ಮ ಬಸ್ ನಮ್ಮ ಆಸ್ತಿ ನಮ್ಮ ಕರ್ನಾಟಕ ಆಸ್ತಿ ಅಂತ KSRT ಬಸ್ಗಳಿಗೆ ಒಂದು ಕಪ್ಪು ಬಣ್ಣ ಪ್ರದರ್ಶನ ಮಾಡುವ ಮೂಲಕ ನಮ್ಮ ಕರ್ನಾಟಕಕ್ಕೆ ನಮಗೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಅವಮಾನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಶಿಡ್ಲಘಟ್ಟದಲ್ಲಿ ಕನ್ನಡ ಪರರ ಸಂಘಟನೆಗಳೆಲ್ಲರೂ ಕೂಡ ಸೇರಿ ಈ ಒಂದು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ನಿನ್ನೆ ಈ ಒಂದು ದಿನದಲ್ಲಿ ಬೆಳಗ್ಗೆ ಎಲ್ಲರೂ ಕೂಡ IB ಹತ್ರ ಸೇರಿ ಸುಮಾರು ಅಷ್ಟು ಜನ ಬರಬೇಕಿತ್ತು, ಇನ್ನ ಬಂದಿಲ್ಲ. ಅವರು ಕೂಡ ನೂರಾರು ಜನ ಎಲ್ಲರೂ ಸೇರಿ ಕನ್ನಡದ ಸ್ವಾಭಿಮಾನಿಗಳ ಮನಸ್ಸು ಸೇರಿ ಇಲ್ಲಿಂದ ಬೈಕ್ ರ್ಯಾಲಿ ಮೂಲಕ ಕೋಟೆ ಸರ್ಕಲ್ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸರ್ಕಲ್ ಮಾಡಿ ಅಲ್ಲಿ ಒಂದು ಮನವಿಯನ್ನ ಜನಗಳಿಗೆ ತಿಳಿಸಿ ನಮ್ಗೆ ಆಗ್ತಿರೋಂಥ ಒಂದು ಅನ್ಯಾಯವನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಅದೇ ಮುಖಾಂತರವಾಗಿ ಕೋಟೆ ಸರ್ಕಲ್ ಮತ್ತೆ ನಮ್ಮ ತಾಲೂಕು ಆಫೀಸ್ ಹತ್ರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಿದೀವಿ. ಈ ಒಂದು ಪ್ರತಿಭಟನೆ ಮಾಡೋ ಉದ್ದೇಶ ಏನಂತಂದ್ರೆ ಯಾರೇ ಆಗ್ಲಿ ನಮ್ಮ ಕನ್ನಡ ನೆಲ ಜಲದ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಒಂದು ಕೆಟ್ಟ ಚಟುವಟಿಕೆ ಮಾಡೋದಾಗ್ಲಿ, ನಮ್ಮ ಕನ್ನಡರ ಮೇಲೆ ಒಂದು ದೌರ್ಜನ್ಯ ಮಾಡೋದಾಗ್ಲಿ, ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರೂ ಮಾಡಿದ್ರೆ ನಾವು ಉಗ್ರವಾದ ಒಂದು ಹೋರಾಟನ ಮಾಡ್ತೀವಿ. ಇದು ಜಸ್ಟ್ ಒಂದು ಅವರಿಗೆ ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡ ನೆಲ ಜಲ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆಸ್ತಿ ಪಾಸ್ತಿಗೆ ಏನಾದ್ರು ಉಂಟು ಮಾಡಿದ್ರೆ ನಾವು ಇಲ್ಲಿಂದಾನೆ ಪಾದಯಾತ್ರೆ ಮೂಲಕ ಬಂದು ಅಲ್ಲಿ ಏನು ನೀವಿದ್ದೀರಾ ನಿಮ್ಗೆ ತಕ್ಕ ಶಾಸ್ತಿಯನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದೀವಿ. ಈ ಒಂದು ಬಂದಿಗೆ ಬೆಂಬಲ ಕೊಟ್ಟಂತಹ ನಮ್ಮ ಪತ್ರಿಕಾ ಮಿತ್ರರಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಿಲ್ಲೋದಾದ ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ಅವರನ್ನ ನಾವು ಬಂಧಿಸದೇ ಇದ್ದಾಗ ನಾವು ಸಹ ಈ ಕನ್ನಡ ಪರ ಹೋರಾಟಗಾರರ ಜೊತೆ ಸೇರಿ ಹೆಚ್ಚಾಗಿ ಹೋರಾಟಗಳನ್ನ ಮಾಡಿ ನಮ್ಮ ಹಕ್ಕನ್ನ ಪಡಿಬೇಕಾಗ್ತದೆ ಅಂತ ಹೇಳ್ತಾ ಈ ಮೂಲಕ ನಿಲ್ಲೋದಾದ ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ಅವರನ್ನ ನಾವು ಬಂಧಿಸದೇ ಇದ್ದಾಗ ನಾವು ಸಹ ಈ ಕನ್ನಡ ಪರ ಹೋರಾಟಗಾರರ ಜೊತೆ ಸೇರಿ ಹೆಚ್ಚಾಗಿ ಹೋರಾಟಗಳನ್ನ ಮಾಡಿ ನಮ್ಮ ಹಕ್ಕನ್ನ ಪಡಿಬೇಕಾಗ್ತದೆ ಅಂತ ಹೇಳ್ತಾ ಈ